ಹಾಯ್, ಎಲ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲಿಗೆ. ಹಾಗಿದ್ರೆ ಇವತ್ತಿನ ದಿನ ನೋಡೋಣ, ಬರುವಂತ 48 ಅವರ್ಸು ಕನ್ಯಾ ರಾಶಿಯವರ ಒಂದು ರೀಡಿಂಗ್ ಯಾವ ರೀತಿಯಾಗಿರುತ್ತೆ, ಎನರ್ಜೀಸ್ ಯಾವ ರೀತಿ ಬರ್ತಾ ಇದೆ, ಮತ್ತೆ ಅವ್ರಿಗೆ ಯೂನಿವರ್ಸ್ ಏನ್ ಗೈಡ್ ಮಾಡ್ತಾ ಇದೆ, ಅವ್ರಿಗೆ ಯಾವ ಒಂದು ಝೋನಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಥವಾ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನ್ ಬೇಕು, ಏನ್ ಮಾಡಬೇಕು ಅಂತ ಹೇಳಿ ಒಂದ್ಸಾರಿ ಚೆಕ್ ಮಾಡ್ಕೊಂಡು ಬರೋಣ. ಸೊ ಇನ್ನೂವರೆಗೂ ನೀವು ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ರೀಡಿಂಗಿಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆದಂತ ನಿಮಗೆ ಒಂದು ರೀಡಿಂಗ್ ಬರುತ್ತೆ ಅಂತ ಹೇಳ್ತೀನಿ. ಮತ್ತೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ಇದನ್ನ ನೋಡ್ಬೋದು. ಸೊ ಸ್ಟೂಡೆಂಟ್ಸ್ ಅದಕ್ಕೆ ಇದ್ದೀರಾ ಅವರು ಕೂಡ ಇದನ್ನ ನೋಡ್ಬೋದು. ಓಕೆ, ಸೊ ಯೂನಿವರ್ಸ್ ನನ್ನ ಬ್ಯೂಟಿಫುಲ್ ಸೋಲ್ಸ್ ಆದಂತಹ ಕನ್ಯಾ ರಾಶಿಯವರಿಗೆ ಏನೆಲ್ಲ ಮೆಸೇಜ್ ಬರ್ತಾ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಏನು ಅವರ ಒಂದು ಎನರ್ಜಿ ಬರ್ತಾ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಸೊ ಕನ್ಯಾ ರಾಶಿ ಅವರಿಗೆ ಯಾಕೋ ಸ್ವಲ್ಪ ಮನಸ್ಸಿನಲ್ಲಿ ಏನೋ ಒಂದು ಅನ್ಕೊಂಡು ತುಂಬಾ ದುಃಖ ಪಡ್ತಾ ಇದ್ದೀರಾ ಏನೋ ಅಂತ ಅನಿಸ್ತಾ ಇದೆ. ಮನಸ್ಸಲ್ಲಿ ಏನೋ ಒಂದು ವಿಚಾರಗಳು ನಿಮ್ಗೆ ಕಾಡ್ತಾ ಇವೆ ಏನೋ ಅಂತ ನನ್ಗೆ ತಲೆಯಲ್ಲಿ ಏನೋ ವಿಚಾರ ಬರ್ತಾ ಇದೆ. ಏನೋ ಆಗಿರ್ಬೋದು, ಏನೋ ಒಂದು ನಿಮ್ಮ ಜೊತೆ ಆಗಿರುವಂತದ್ದು, ಅದನ್ನೇ ನೆನೆಸ್ಕೊಂಡು ನೀವು ಏನೋ ಥಿಂಕ್ ಮಾಡ್ತಾ ಇದ್ದೀರಾ. ಆ ರೀತಿ ಎನರ್ಜಿ ನನಗೆ ಕಾಣ್ತಾ ಇರುವಂತದ್ದು. ನೋಡಿ, ಯಾವುದೇ ಇದ್ರೂ ಕೂಡ ಅದು ಲೈಫ್ ಟೈಮ್ ವರ್ಗೂ ಇರೋದಿಲ್ಲ. ಅದರದೇ ಆದಂತದ್ದು ಒಂದು ಟೈಮ್ ಪೀರಿಯಡ್ ಇರುತ್ತೆ. ಹಾಗಾಗಿ ಆ ಒಂದು ಟೈಮ್ ಪೀರಿಯಡ್ ಅಲ್ಲಿ ನಿಮ್ಗೆ ಅದು ಹಿಟ್ ಆಗ್ತಾ ಇರುತ್ತೆ. ನೀವು ಮತ್ತೆ ಪದೇ ಪದೇ ಅದನ್ನ ವಿಚಾರ ಮಾಡಿದ್ರಿ ಅಂತಂದ್ರೆ ಮತ್ತೆ ಅದು ನಿಮ್ಗೆ ಹಿಟ್ ಆಗ್ತಾನೆ ಇರುತ್ತೆ. ಸೊ ನೆಗೆಟಿವಿಟಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನಾನ್ ಚೆಕ್ ಮಾಡ್ತಾ ಇರುವಂತದ್ದು, ನಿಮ್ಮದೇ ಆದಂತ ಒಂದು ನೆಗೆಟಿವ್ ಝೋನ್ ಅಲ್ಲಿ ನೀವು ತುಂಬಾ ವಿಚಾರ ಮಾಡ್ತಾ ಇದ್ದೀರಾ. ಬೇರೆದವ್ರು ಯಾರು ಏನು ಮಾಡ್ತಾ ಇಲ್ಲ, ನಿಮ್ಮ ವಿಚಾರಗಳೇ ನಿಮ್ಗೆ ಆ ರೀತಿ ನೆಗೆಟಿವ್ ಮಾಡ್ತಾ ಇದೆ. ಯಾಕಂತಂದ್ರೆ ನೀವು ಎಷ್ಟು ಅದನ್ನ ಡೀಪ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಕಣ್ ತೆಗೆದು ನೋಡ್ಲಿಕ್ಕೂ ನಿಮ್ಗೆ ಆಗ್ತಾ ಇಲ್ಲ. ಸ್ವಲ್ಪ ಯಾಕೋ ಡಿಪ್ರೆಸ್ಡ್ ಇದ್ದೀರಾ ಅಂತ ಅನಿಸ್ತಾ ಇದೆ ನನ್ಗೆ. ಓಕೆ, ಸ್ವಲ್ಪ ಡಿಪ್ರೆಷನ್ ಇದೆ ಏನೋ. ಆದ್ರೆ ಈ ಒಂದು ರೀಡಿಂಗ್ ಜಸ್ಟ್ ನಿಮ್ಗೆ 48 ಅವರ್ಸ್ಗೆ ನಾನು ಹೇಳ್ತಾ ಇರುವಂತದ್ದು. ಆಫ್ಟರ್ 48 ಅವರ್ಸ್ ಎಲ್ಲ ಕ್ಲಿಯರ್ ಆಗ್ಬೋದು. ಇವಾಗ ನಾವು ಗೈಡೆನ್ಸ್ ಅಲ್ಲಿ ಚೆಕ್ ಮಾಡೋಣ. ಓಕೆ, ನೋಡಿ, ಎಲ್ಲಾ ನೆಗೆಟಿವಿಟಿ ಇರೋವಾಗ ಒಂದು ಪಾಸಿಟಿವ್ ಥಾಟ್ ಕೂಡ ಇದೆ ನಿಮ್ಮ ಹತ್ರ, ಬಟ್ ನೀವು ಅದನ್ನ ಕಣ್ ತೆಗೆದು ನೋಡ್ತಾ ಇಲ್ಲ. ಓಕೆ, ಈ ಒಂದು ಎನರ್ಜಿ ನನಗೆ ಕಾಣ್ತಾ ಇರೋಂಥದ್ದು. ಹಾಗಿದ್ರೆ ಸೊ ಯೂನಿವರ್ಸ್ ಕಡೆಯಿಂದ ಏನು ಒಂದು ಗೈಡೆನ್ಸ್ ಬರ್ತಾ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಯೂನಿವರ್ಸ್ ಹೇಳ್ತಾ ಇದೆ, ನಿಮ್ಮನ್ನ ನೀವು ಎಲ್ಲೂ ಬಂಧಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಮೇ ಬಿ ನಿಮ್ಗೆ ಒಂದು ಯಾವುದೋ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ವರ್ಕ್ ಝೋನ್ ಅಲ್ಲಿ ಇರ್ಬೋದು, ಅಥವಾ ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡಿದಾಗ್ನೂ ಇರ್ಬೋದು. ಇದು ನೀವು ರೆಸೊನೇಟ್ ಮಾಡ್ಕೊಳ್ಳಿ. ನಾನು ಜಸ್ಟ್ ಜನರಲ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಎಷ್ಟು ನಿಮ್ಗೆ ಅಲೈನ್ ಆಗುತ್ತೆ ಅಂತ ಹೇಳಿ ಒಂದ್ಸಾರಿ ನನಗೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ನಿಮ್ಮನ್ನ ನೀವು ತುಂಬಾ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅಥವಾ ಯಾರಾದ್ರೂ ನಿಮ್ಗೆ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ದಾರಾ, ಅದನ್ನ ಓಪನ್ ಆಗಿ ಹೇಳೋದಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮದೇ ಆದಂತ ಝೋನ್ ಅಲ್ಲಿ ನೀವು ಕಟ್ ಹಾಕೊಳ್ತಾ ಇದ್ದೀರಾ. ಯಾಕೆ ನಿಮ್ಮನ್ನ ನೀವು ಯಾಕೆ ರೆಸ್ಟ್ರಿಕ್ಟ್ ಮಾಡ್ಕೊಳ್ತಾ ಇದ್ದೀರಾ? ಜಗತ್ತು ತುಂಬಾ ದೊಡ್ಡದಾಗಿದೆ. ನೀವು ಕಣ್ ತೆಗೆದು ನೋಡಿದ್ರೆ ಸಾಕು ನಿಮ್ಗೆ ಗೊತ್ತಾಗುತ್ತೆ. ಯಾಕಂತಂದ್ರೆ ಕೆಲವೊಂದ್ಸಾರಿ ನಾವು ನಮ್ಮದೇ ಆದಂತ ಸಮಸ್ಯೆಲಿ ಎಷ್ಟು ಡೀಪ್ ಆಗಿ ಥಿಂಕ್ ಮಾಡ್ತೀವಿ ಅಂತಂದ್ರೆ ಬೇರೆದವ್ರಿಗೆ ಸಮಸ್ಯೆ ಇರೋದು ನಮ್ಮ ಕಣ್ಣಿಗೆ ಕಾಣದೇ ಇಲ್ಲ. ಅವ್ರಿಗೆ ನಮ್ಗಿನ 100 ಪಟ್ಟು ಸಮಸ್ಯೆ ಇರುತ್ತೆ. ನೀವು ಕಣ್ ತೆಗೆದು ನೋಡಿ, ನಿಮ್ಮನ್ನ ನೀವು ರಿಸ್ಟ್ರಿಕ್ಟ್ ಮಾಡ್ಕೋಬೇಡಿ. ನಿಮ್ಮ ಮೇಲೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಮೇಲೆ ಖರ್ಚು ಮಾಡ್ಕೊಳ್ಳಿ. ಒಳ್ಳೆ ಆ ರೀತಿ ನಿಮ್ಗೆ ಅನಿಸ್ತಾ ಇದೆಯಾ, ಒಳ್ಳೆ ಬುಕ್ಸ್ ನ ರೀಡ್ ಮಾಡಿ, ನಾಲೆಜ್ ತಗೊಳ್ಳಿ. ಆ ನೆಗೆಟಿವ್ ಝೋನ್ ಇಂದ ನೀವಾಗ್ಲೇನೆ ನೀವು ಹೊರಗೆ ಬರ್ಬೇಕು. ಬೇರೆದವ್ರು ಇದಕ್ಕೆ ಹೆಲ್ಪ್ ಮಾಡೋದಿಲ್ಲ. ಯಾಕಂದ್ರೆ ನೀವೇ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ವಿಚಾರಗಳೇ ನಿಮ್ಮನ್ನ ನೆಗೆಟಿವ್ ಮಾಡ್ತಾ ಇದೆ. ಹಾಗಾಗಿ ಇದರಿಂದ ನೀವೇ ಹೊರಗೆ ಬರ್ಬೇಕು. ಹೇಗೆ ಹೊರಗೆ ಬರ್ತೀರಾ? ಹಾಗಿದ್ರೆ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಆ ಒಂದು ಝೋನ್ ಇಂದ ಹೊರಗಡೆ ತರಬೇಕಾದ್ರೆ ಬುಕ್ಸ್ ನ ರೀಡ್ ಮಾಡಿ, ಸ್ವಲ್ಪ ಮೆಡಿಟೇಷನ್ ಮಾಡಿ. ತುಂಬಾನೇ ನೀವು ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು. ನಿಮ್ಮಷ್ಟಕ್ಕೆ ನೀವೇ ಯಾಕೆ ರೆಸ್ಟ್ರಿಕ್ಟ್ ಮಾಡ್ಕೊಳ್ತೀರಾ? ಈ ಒಂದು ಎನರ್ಜಿ ನನಗೆ ಬರ್ತಾ ಇರುವಂತದ್ದು ಕನ್ಯಾ ರಾಶಿಯವರಿಗೆ.
ಓಕೆ. ಸೊ ರೀಡಿಂಗ್ ನಿಮಗೆ ಎಷ್ಟು ರೆಸೊನೇಟ್ ಆಯಿತು ನನಗೆ ಖಂಡಿತ ಒಂದ್ಸಾರಿ ಕಮೆಂಟಲ್ಲಿ ತಿಳಿಸಿ. ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದ್ಸಾರಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಡೀಟೇಲ್ಡ್ ವಿಡಿಯೋ ನಿಮಗೆ ನೆಕ್ಸ್ಟ್ ವೀಕಲ್ಲಿ ಸಿಗುತ್ತೆ. ಅದನ್ನು ಒಂದ್ಸಾರಿ ಚೆಕ್ ಮಾಡ್ಕೊಂಡು ಬನ್ನಿ. ಹಾಗಿದ್ರೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.